ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ವಿಜಯನಗರ ಶ್ರೀಕೃಷ್ಣದೇವರಾಯ ಯೂನಿವರ್ಸಿಟಿಯ ಬಿ.ಕಾಮ್ 6ನೇ ಸೆಮಿಸ್ಟರ್ನ ಕಾಸ್ಟ್ ಅಕೌಂಟಿಂಗ್ ವಿಷಯದ 26ನೇ ಸೆಷನನ್ನು ಅಧ್ಯಯನ ಮಾಡೋಣ. ಈ ಸೆಷನಲ್ಲಿ ನಾವು ಕಾಂಟ್ರಾಕ್ಟ್ ಕಾಸ್ಟಿಂಗ್ನಲ್ಲಿ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಮೊದಲು ಪ್ರಾಬ್ಲಮ್ನ ಓದೋಣ. ವೈ ಕಂಪನಿ ಲಿಮಿಟೆಡ್ was engaged on a contract during the year 2008. The contract price was rupees 12 lakhs. The trial balance of the company was as follows as on 31/12/2008. So the 2008 year ಅಲ್ಲಿ ಕಾಂಟ್ರಾಕ್ಟ್ ನಡೆದಿದೆ. ಸೊ ಅದರಲ್ಲಿ ಅದು ಕಾಂಟ್ರಾಕ್ಟ್ ಪ್ರೈಸ್ ಕೊಟ್ಟಿದ್ದಾರೆ. ಕಾಂಟ್ರಾಕ್ಟ್ ಪ್ರೈಸು rupees 12 lakhs ಅಂತ. ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಇನ್ಫಾರ್ಮೇಷನ್ ಏನೇನಿದೆ ಅಂತ. ಆನ್ ದ ಡೇಟ್ 31/12/2008 ಅಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಹೇಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಕ್ರೆಡಿಟ್ ಸೈಡಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ 2,40,000, ಕ್ರೆಡಿಟಾರ್ಸ್ 24,000, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 1,02,000, ಕ್ಯಾಶ್ rupees 27,000. ಕಾಂಟ್ರಾಕ್ಟಿಗೆ ಸಂಬಂಧಪಟ್ಟಿದ್ದು ನೆಕ್ಸ್ಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಮಟೀರಿಯಲ್ಸ್ 2,25,000, ಪ್ಲ್ಯಾಂಟ್ rupees 60,000, ವೇಜಸ್ rupees 3,15,000, expenses rupees 15,000, advance from contractee 80% of work certified 4,80,000. ಸೊ ಇದು ಶೇರ್ ಕ್ಯಾಪಿಟಲ್ಲು, ಕ್ರೆಡಿಟಾರ್ಸ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಕ್ಯಾಶ್ ಇದೆಲ್ಲ ನಮ್ಮ ಕಾಂಟ್ರಾಕ್ಟ್ ಯಾರು ವೈಲ್ ಕಂಪನಿ ಲಿಮಿಟೆಡ್ದು. ಸೊ ಏನು ಅಸೆಟ್ಸ್ ಇದೆ, ಲೈಬಿಲಿಟೀಸ್ ಇದೆ ಅನ್ನೋದ್ರ ಬಗ್ಗೆನೂ ಇಲ್ಲಿ ಟ್ರಯಲ್ ಬ್ಯಾಲೆನ್ಸಲ್ಲಿ ಡೀಟೇಲ್ಸ್ ಇದೆ. ಸೊ ನೆಕ್ಸ್ಟ್ ಕ್ವೆಶನ್ ಏನಿದೆ ನೋಡೋಣ. ನೆಕ್ಸ್ಟು ಕಾಂಟ್ರಾಕ್ಟ್ ಅಕೌಂಟ್ ಅಂತ ಕೊಟ್ಬಿಟ್ಟು ಅದ್ರ ಕೆಳಗಡೆ ಮೆಟೀರಿಯಲ್ಸ್, ಪ್ಲ್ಯಾಂಟ್, ವೇಜಸ್, ಎಕ್ಸ್ಪೆನ್ಸಸ್ ಅನ್ನೋದೆಲ್ಲ ಈ ಕಾಂಟ್ರಾಕ್ಟಿಗೆ ಸಂಬಂಧಪಟ್ಟಿದ್ದು ಇನ್ಫಾರ್ಮೇಷನ್. ಸೊ ಶೇರ್ ಕ್ಯಾಪಿಟಲ್, ಕ್ರೆಡಿಟಾರ್ಸ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಕ್ಯಾಶ್ ಅನ್ನೋದು ಸೊ ಇದು ಕಂಪನಿಗೆ ಸಂಬಂಧಪಟ್ಟಿದ್ದು ಇನ್ಫಾರ್ಮೇಷನ್, ಅಸೆಟ್ಸ್, ಲೈಬಿಲಿಟೀಸ್. ಓಕೆ, ಸೊ ಇದರಲ್ಲಿ ಆಫ್ ದಿ ಪ್ಲ್ಯಾಂಟ್ ಆ್ಯಂಡ್ ಮಟೀರಿಯಲ್ಸ್ ಚಾರ್ಜ್ ಟು ಕಾಂಟ್ರಾಕ್ಟ್, ಪ್ಲ್ಯಾಂಟ್ ಕಾಸ್ಟಿಂಗ್ rupees 9,000 and materials costing rupees 7,200 were destroyed in an accident. ಸೊ ಇಲ್ಲಿ ಆ ಪೀರಿಯಡಲ್ಲಿ ಕಾಂಟ್ರಾಕ್ಟ್ ಪ್ಲೇಸಲ್ಲಿ ಪ್ಲ್ಯಾಂಟ್ ಕಾಸ್ಟಿಂಗ್ rupees 9,000 ಆ್ಯಂಡ್ ಮಟೀರಿಯಲ್ ಕಾಸ್ಟಿಂಗ್ rupees 7,200 were destroyed in an accident ಅಂತ ಕೊಟ್ಟಿದ್ದಾರೆ. ಸೊ ಮೀನ್ಸ್ ಇಲ್ಲಿ ಅಬ್ನಾರ್ಮಲ್ ಲಾಸ್ ಆಗಿದೆ. ಪ್ಲ್ಯಾಂಟ್ ಮತ್ತು ಮೆಟೀರಿಯಲ್ ಎರಡೂ ಅಬ್ನಾರ್ಮಲ್ ಲಾಸ್ ಆಗಿರೋದ್ರಿಂದ ಆಕ್ಸಿಡೆಂಟಲ್ಲಿ. ಸೊ ಇದನ್ನು ಕ್ರೆಡಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಬರೀಬೇಕು. ಹಾಗೆ ಆನ್ 30th June 2008 ಪ್ಲ್ಯಾಂಟ್ ವಿಚ್ ಕಾಸ್ಟ್ rupees 12,000 ವಾಸ್ ರಿಟರ್ನ್ ಟು ಸ್ಟೋರ್ಸ್ ಅಂತ ಇದೆ. ಸೊ ನಮ್ಮದು ಇಯರ್ ಎಂಡ್ ಇರೋದು 31/12/2008ಗೆ, ಬಟ್ ಇನ್ ದ ಮಿಡ್ಲ್ ಆಫ್ ದಿ ಇಯರ್, ಸೊ ಯಾವಾಗ ಅಂದರೆ 30th June 2008 ಒಂದು ಪ್ಲ್ಯಾಂಟನ್ನು 12,000 rupees ಕಾಸ್ಟಿಂದನ್ನು ಸ್ಟೋರಿಗೆ ರಿಟರ್ನ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಸ್ಟೋರಿಗೆ ರಿಟರ್ನ್ ಮಾಡಿದ್ದನ್ನು ಕ್ರೆಡಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಬರೀಬೇಕಾಗುತ್ತೆ. ಅದನ್ನು ಬರೆಯೋಕ್ಕೆ ಮುಂಚೆ ಅದರದ್ದು ವ್ಯಾಲ್ಯೂ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಆಮೇಲೆ ವಾಪಸ್ಸು ನಾವು ಸ್ಟೋರಿಗೆ ಕಳಿಸ್ಬೇಕಾಗತ್ತೆ. ಸೊ ದ ವ್ಯಾಲ್ಯೂ ಆಫ್ ಮಟೀರಿಯಲ್ ಅಟ್ ಸೈಟ್ ವಾಸ್ rupees 9,000. ಸೊ ಮಟೀರಿಯಲ್ ಅಟ್ ಸೈಟ್ ಕ್ರೆಡಿಟ್ ಸೈಡಲ್ಲಿ ಬರೀತೀರಿ 9,000. ವರ್ಕ್ ಡನ್ ಬಟ್ ನಾಟ್ ಸರ್ಟಿಫೈಡ್ rupees 6,000. ಸೊ ಇದು ವರ್ಕ್ ಅನ್ಸರ್ಟಿಫೈಡ್, ಇದು 6,000. ಚಾರ್ಜ್ ಡಿಪ್ರಿಸಿಯೇಷನ್ ಆನ್ ಪ್ಲ್ಯಾಂಟ್ ಅಟ್ 10%. ಸೊ 10% ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿದ ಮೇಲೆ ನಾವು ಪ್ಲ್ಯಾಂಟ್ ಅಟ್ ಸೈಟನ್ನು ತೋರಿಸ್ಬೇಕು. ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಓಕೆ, ಇಲ್ಲಿ ಈ ಸೈಡಲ್ಲಿ ಕಾಂಟ್ರಾಕ್ಟಿಗೆ ಸಂಬಂಧಪಟ್ಟಿದ್ದು ಎಕ್ಸ್ಪೆನ್ಸಸ್ ಇದೆ. ಏನೇನಿದೆ? ಮಟೀರಿಯಲ್ ಇದೆ, ಪ್ಲ್ಯಾಂಟ್ ಇದೆ, ವೇಜಸ್ ಇದೆ, ಎಕ್ಸ್ಪೆನ್ಸಸ್ ಇದೆ. ಸೊ ವರ್ಕ್ ಸರ್ಟಿಫೈಡ್ ಬಗ್ಗೆ ಇನ್ಫಾರ್ಮೇಷನ್ ಡೈರೆಕ್ಟ್ ಕೊಟ್ಟಿಲ್ಲ. ಇಂಡೈರೆಕ್ಟಾಗಿ 80% ಆಫ್ ಅಮೌಂಟ್ ಈಸ್ ರಿಸೀವ್ಡ್ ಆ್ಯಸ್ ಅಡ್ವಾನ್ಸ್ ಫ್ರಮ್ ಕಾಂಟ್ರಾಕ್ಟಿ 80% ಆಫ್ ವರ್ಕ್ ಸರ್ಟಿಫೈಡ್ ಅಂತ ಇದೆ. ಅಂದರೆ 4,80,000 ಕ್ಯಾಶ್ ರಿಸೀವ್ಡು. ಸೊ 80% ಇದು. ಸೊ 100% ಅಂದರೆ ವರ್ಕ್ ಸರ್ಟಿಫೈಡ್ ಎಷ್ಟು ಅಂತ ನಾವು ಆಮೇಲೆ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಫಸ್ಟು ಕಾಂಟ್ರಾಕ್ಟ್ ಅಕೌಂಟನ್ನ ಪ್ರಿಪೇರ್ ಮಾಡೋಣ. ವೈ ಕಂಪನಿ ಲಿಮಿಟೆಡ್ ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st December 2008. ಸೊ ಎಕ್ಸ್ಪೆನ್ಸಸ್ಸು ಮಟೀರಿಯಲ್ ಇತ್ತು, ವೇಜಸ್ ಇತ್ತು, ಎಕ್ಸ್ಪೆನ್ಸಸ್ ಇತ್ತು, ಪ್ಲ್ಯಾಂಟ್ ಇತ್ತು ಅಲ್ವಾ. ಸೊ ಇಲ್ಲಿ ಯಾವುದೋ ಔಟ್ಸ್ಟ್ಯಾಂಡಿಂಗ್ ವೇಜಸ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇಲ್ಲ. ಮಟೀರಿಯಲ್ 2,25,000, ಪ್ಲ್ಯಾಂಟ್ 60,000, ವೇಜಸ್ 3,15,000, ಎಕ್ಸ್ಪೆನ್ಸಸ್ಸು 15,000. ಸೊ ಇಷ್ಟು ನಾವು ಡೆಬಿಟ್ ಸೈಡಲ್ಲಿ ಬರಿತಾ ಇದ್ದೀವಿ. ಮಟೀರಿಯಲ್ 2,25,000, ವೇಜಸ್ 3,15,000, ಎಕ್ಸ್ಪೆನ್ಸಸ್ 15,000. ಸೊ ಪ್ಲ್ಯಾಂಟ್ ಎಷ್ಟು ಇಂಟ್ರೊಡ್ಯೂಸ್ ಮಾಡಿದರು? 60,000. ಸೊ ಇದಿಷ್ಟು ಎಕ್ಸ್ಪೆನ್ಸಸ್ ಆಯಿತು. ಸೊ ಅಡ್ಜಸ್ಟ್ಮೆಂಟಲ್ಲಿರೋದನ್ನು ಒಂದು ಸರಿ ಚೆಕ್ ಮಾಡೋಣ. ಆಫ್ ದಿ ಪ್ಲ್ಯಾಂಟ್ ಆ್ಯಂಡ್ ಮಟೀರಿಯಲ್ ಚಾರ್ಜ್ ಟು ಕಾಂಟ್ರಾಕ್ಟ್, ಪ್ಲ್ಯಾಂಟ್ ಕಾಸ್ಟಿಂಗ್ 9,000 ಆ್ಯಂಡ್ ಮಟೀರಿಯಲ್ ಕಾಸ್ಟಿಂಗ್ rupees 7,200 ವರ್ ಡೆಸ್ಟ್ರಾಯ್ಡ್ ಇನ್ ಅನ್ ಆಕ್ಸಿಡೆಂಟ್ ಅಂತ. ಆಕ್ಸಿಡೆಂಟಲ್ಲಿ
ಲಾಸ್ ಆಗಿದೆ ಅಂದರೆ ಅಬ್ನಾರ್ಮಲ್ ಲಾಸ್ ಅಂತ ತೋರಿಸ್ಬೇಕು ನೀವು ಇಲ್ಲಿ. ಸೊ ಅಬ್ನಾರ್ಮಲ್ ಲಾಸ್ ಅಂತ ಹೇಳಿಬಿಟ್ಟು ಬೈ ಅಬ್ನಾರ್ಮಲ್ ಲಾಸ್. ಸೊ ಇಲ್ಲಿ ಪ್ಲ್ಯಾಂಟ್ 9000 ಆ್ಯಂಡ್ ಮಟೀರಿಯಲ್ 7200. ಹಿಂದಿನ ಸೆಷನಲ್ಲಿ ಈ ಥರದ್ದು ಒಂದು ಪ್ರಾಬ್ಲಮ್ ಮಾಡಿದ್ವಿ. ಅಬ್ನಾರ್ಮಲ್ ಲಾಸ್ ಆದ್ದರಿಂದ ನಮಗಿಲ್ಲಿ ಈ ಮೆಟೀರಿಯಲ್ಲು ಮತ್ತು ಪ್ಲ್ಯಾಂಟ್ ನಮ್ಮ ಕಾಂಟ್ರಾಕ್ಟಿಗೆ ಬಳಕೆ ಆಗಿಲ್ಲ, ಆದ್ದರಿಂದ ನಾವು ಇದನ್ನು ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡಿ ತೋರಿಸ್ತಾ ಇದ್ದೀವಿ. 16,200 ಟೋಟಲ್ ಅಬ್ನಾರ್ಮಲ್ ಲಾಸ್. ಸೊ ಯಾವುದು ಪ್ಲ್ಯಾಂಟಿಂದು 9000, ಮಟೀರಿಯಲ್ದು 7200. ಓಕೆ, ನೆಕ್ಸ್ಟು ಪ್ಲ್ಯಾಂಟ್ ರಿಟರ್ನ್ ಟು ಸ್ಟೋರ್ ಅಂತ ಇದೆ. ಓಕೆ, ಆನ್ 30th June 2008, 36, 2008, plant which cost rupees 12,000 was returned to stores. ಸೊ ಕ್ರೆಡಿಟ್ ಸೈಡಲ್ಲಿ ಏನೇನು ಎಂಟ್ರೀಸ್ ಬರುತ್ತೆ ಅಂದರೆ, ಅಬ್ನಾರ್ಮಲ್ ಲಾಸ್ ಇದ್ದರೆ ಅದು, ಏನಾದರೂ ಸೇಲ್ ಆಗಿದ್ದರೆ ಸೇಲ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಅದು, ಆ್ಯಂಡ್ ದೆನ್ ಪ್ಲ್ಯಾಂಟ್ ಆ್ಯಂಡ್ ಮಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್ಸ್ ಇದ್ದರೆ, ಆ್ಯಂಡ್ ಪ್ಲ್ಯಾಂಟ್ ಆ್ಯಂಡ್ ಮಟೀರಿಯಲ್ಸ್ ಟ್ರಾನ್ಸ್ಫರ್ ಟು ಅದರ್ ಕಾಂಟ್ರಾಕ್ಟ್ಸ್ ಇದ್ದರೆ, ಪ್ಲ್ಯಾಂಟ್ ಆ್ಯಂಡ್ ಮಟೀರಿಯಲ್ಸ್ ರಿಟರ್ನ್ ಟು ಸಪ್ಲೈಯರ್ ಇದ್ದರೆ, ಸೊ ಅದಷ್ಟು ನಾವು ಕ್ರೆಡಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟ್ ಎಂಟ್ರಿ ಮಾಡಬೇಕು. ಇಲ್ಲಿ ರಿಟರ್ನ್ ಟು ಪ್ಲ್ಯಾಂಟ್, ರಿಟರ್ನ್ ಟು ಸ್ಟೋರ್ಸ್ ಇದೆ. ಸೊ ಅದನ್ನು ಬರಿಬೇಕಾದ್ರೆ 12,000 ರುಪೀಸ್ ಅದರದ್ದು ವ್ಯಾಲ್ಯೂ, ಅದು ಕಾಸ್ಟ್ ಪ್ರೈಸ್ ಅದು. ಸೊ ನಾವು ಎಷ್ಟು ಹೇಗೆ ಬರಿಬೇಕು ಅಂದರೆ, ಆ 12,000 ಅಷ್ಟೇ ಬರೆಯೋದಲ್ಲ, 12,000ಅಲ್ಲಿ ನಮ್ಮದು ಆ್ಯಕ್ಚುಲ್ ಅದ್ರ ವ್ಯಾಲ್ಯೂ ಎಷ್ಟಿದೆ, ರಿಟರ್ನ್ ಡೌನ್ ವ್ಯಾಲ್ಯೂ ನಾವು ಕಳಿಸ್ತಾ ಇರೋದು ಸ್ಟೋರಿಗೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡಿ ನಾವು ಅದನ್ನು ತೋರಿಸ್ಬೇಕಾಗುತ್ತೆ. 12,000 ಈಸ್ ದ ಕಾಸ್ಟ್ ಪ್ರೈಸ್. ಸೊ ವಾಟ್ ಈಸ್ ದ ರಿಟರ್ನ್ ಡೌನ್ ವ್ಯಾಲ್ಯೂ? ಸೊ ನೋಡಿ, ಕಾಸ್ಟ್ ಪ್ರೈಸ್ ಎಷ್ಟು 12,000, ಅದರಲ್ಲಿ ಡಿಪ್ರಿಸಿಯೇಷನ್ನ ಲೆಸ್ ಮಾಡಬೇಕು ನೀವು. ಡಿಪ್ರಿಸಿಯೇಷನ್ ಏನು ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ವರ್ಕ್ ಡನ್ ಬಟ್ ನಾಟ್ ಸರ್ಟಿಫೈಡ್ rupees 66,000. ಚಾರ್ಜ್ ಡಿಪ್ರಿಸಿಯೇಷನ್ ಆನ್ ಪ್ಲ್ಯಾಂಟ್ 10% ಅಂತ ಇದೆ. ಸೊ 10% ಡಿಪ್ರಿಸಿಯೇಷನ್ ಅಂದರೆ ಪ್ಲ್ಯಾಂಟು ಇಲ್ಲಿವರೆಗೂ ಇತ್ತು, ಎಲ್ಲಿವರೆಗೆ 30th June 2008ವರೆಗೆ ಈ 12,000 ರುಪೀಸ್ದು ಪ್ಲ್ಯಾಂಟು ಇತ್ತು ನಮ್ಮ ಕಾಂಟ್ರಾಕ್ಟ್ ಪ್ಲೇಸಲ್ಲಿ, ಅದರ ಮೇಲೆ ವರ್ಕ್ ಆಗಿದೆ. ಸೊ ಅದರಲ್ಲಿ 12,000 ಅಷ್ಟೂ ಅದೇ ವ್ಯಾಲ್ಯೂ ಇದೆ ಅಂತ, ಅದೇ ವ್ಯಾಲ್ಯೂ ಇರಲ್ಲ. ಈಗ 12,000 ಏನು ಪರ್ಚೇಸ್ ಮಾಡಿದ್ವಿ ಅದೇ ವ್ಯಾಲ್ಯೂ ಇರಲ್ಲ. ಸೊ ಅದ್ರ ರಿಟರ್ನ್ ಡೌನ್ ವ್ಯಾಲ್ಯೂ ಅಂತ ಕಂಡುಹಿಡಿಬೇಕು ಅಂದರೆ ಅದ್ರ ಮೇಲೆ ಡಿಪ್ರಿಸಿಯೇಷನ್ನ ಲೆಸ್ ಮಾಡಬೇಕಾಗತ್ತೆ ನಾವು. ಸೊ ಡಿಪ್ರಿಸಿಯೇಷನ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ 10%. ಸೊ 10% 12,000 ಮೇಲೆ ತೊಗೊಳೋದಲ್ಲ. ಸೊ 12,000 ಮೇಲೆ 10% ತೊಗೊಂಡು ಅದ್ರ ಮೇಲೆ 6 ಮಂತ್ಸಿಗೆ ಮಾತ್ರ, ಯಾಕಂದರೆ ಆನ್ 30th June 2008ಗೆ ಕಳಿಸ್ತಾ ಇರೋದ್ರಿಂದ ಓನ್ಲಿ ಫಾರ್ 6 ಮಂತ್ಸು ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. 10%, ಬಟ್ 6 ಮಂತ್ಸಿಗೆ ಕ್ಯಾಲ್ಕುಲೇಟ್ ಮಾಡಬೇಕು. 12,000 ಇಂಟು 10% ಇಂಟು 6/12, ಅಲ್ಲಿಗೆ ನಮಗೆ 600 ರುಪೀಸ್ ನಮಗೆ. ಸೊ ಅದರ ಡಿಪ್ರಿಸಿಯೇಷನ್ ಆಗಿದೆ. 12,000 ಮೇಲೆ 600 ಲೆಸ್ ಮಾಡಿದ್ರೆ ನಮಗೆ 11,400 ನಾವು ಆ್ಯಕ್ಚುಲಾಗಿ ಸ್ಟೋರಿಗೆ ರಿಟರ್ನ್ ಮಾಡಿರೋದಾಗುತ್ತೆ. 11,400. ಓಕೆ, ನೆಕ್ಸ್ಟು ರಿಟರ್ನ್ಸ್ ಇನ್ಯಾವುದೂ ಇಲ್ಲ. ಮಟೀರಿಯಲ್ ರಿಟರ್ನ್ ಟು ಸ್ಟೋರ್ ಇಲ್ಲ. ಮಟೀರಿಯಲ್ ಅಟ್ ಸೈಟ್ ಇದೆ ಇಲ್ಲಿ. ಎಸ್, ಮಟೀರಿಯಲ್ ಅಟ್ ಸೈಟ್, ದ ವ್ಯಾಲ್ಯೂ ಆಫ್ ಮಟೀರಿಯಲ್ ಅಟ್ ಸೈಟ್ ವಾಸ್ rupees 9,000. ಸೊ 9,000 ಕೊಟ್ಟಿದ್ದಾರೆ. ಹಾಗೆ ಪ್ಲ್ಯಾಂಟ್ ಅಟ್ ಸೈಟನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಯಾಕಂದರೆ ಇಲ್ಲಿ ಪ್ಲ್ಯಾಂಟ್ ಇಂಟ್ರಡ್ಯೂಸ್ ಮಾಡಿದ್ದಾರೆ 60,000 ರುಪೀಸ್ದು. ಸೊ ಈಗ ಅದರದ್ದು ಇಯರ್ ಎಂಡಿಗೆ ಎಷ್ಟಿದೆ ಅದ್ರ ವ್ಯಾಲ್ಯೂನನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಮೆಟೀರಿಯಲ್ ಅಟ್ ಸೈಟ್ ಬರೆದಿದ್ದೀವಿ 9,000. ಪ್ಲ್ಯಾಂಟ್ ಅಟ್ ಸೈಟನ್ನು ಕ್ಯಾಲ್ಕುಲೇಟ್ ಮಾಡೋಣ. ಸೊ ಪ್ಲ್ಯಾಂಟೆಡ್ ಸೈಟ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನಮಗೆ ಹಿಂದಿನ ಸೆಷನ್ನಲ್ಲೇ ನಾವು ನೋಡಿದ್ವಿ. ಸೊ ಫಸ್ಟಿಗೆ ಇಂಟ್ರಡ್ಯೂಸ್ ಎಷ್ಟಾಗಿರುತ್ತೆ, ಅದು ಓಪನಿಂಗ್ ಎಷ್ಟಿರುತ್ತೆ, ಅದಕ್ಕೆ ನಾವು ಏನೇನು ಆ್ಯಡ್ ಮಾಡ್ಕೊಳ್ಬೇಕಂದ್ರೆ, ಪರ್ಚೇಸ್ ಮಾಡಿದರೆ ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು. ಆ್ಯಂಡ್ ದೆನ್ ಬೇರೆ ಕಾಂಟ್ರಾಕ್ಟಿಂದ ಬಂದಿದ್ದರೆ ಅದನ್ನು ಆ್ಯಡ್ ಮಾಡಬೇಕು, ಸ್ಟೋರಿಂದ ಬಂದಿದ್ದರೆ ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು. ಆ್ಯಂಡ್ ದೆನ್ ಮತ್ತು ಯಾವುದಾದ್ರೂ ಅದರ್ ಸ್ಟೋರಿಂದ ಪರ್ಚೇಸ್ ಮಾಡಿದರೆ ಮತ್ತು ಆ್ಯಂಡ್ ಅದರ್ ಕಾಂಟ್ರಾಕ್ಟ್ಸಿಂದ ಬಂದಿದ್ದರೆ ಆ ಮೂರನ್ನು ಸಹ ಓಪನಿಂಗ್ ಬ್ಯಾಲೆನ್ಸಿಗೆ ಆ್ಯಡ್ ಮಾಡ್ಕೊಂಡು ಆದಮೇಲೆ ನಾವು ಕೆಲವು ಡಿಡಕ್ಷನ್ಸ್ನ ಮಾಡಬೇಕು. ಯಾವ್ಯಾವುದು ಡಿಡಕ್ಷನ್ಸ್ ಅಂದರೆ, ಒಂದನೇದು ಅಬ್ನಾರ್ಮಲ್ ಲಾಸ್ ಆಗಿದ್ದರೆ, ಏನಾದರೂ ಲಾಸ್ ಆಗಿದ್ದರೆ ಅದು. ನೆಕ್ಸ್ಟು ಸೇಲ್ ಆಗಿದ್ದರೆ, ಆ್ಯಂಡ್ ದೆನ್ ಅದು ಟ್ರಾನ್ಸ್ಫರ್ ಟು ಅದರ್ ಕಾಂಟ್ರಾಕ್ಟ್ಸ್ ಇದ್ದರೆ, ಆಮೇಲೆ ಸ್ಟೋರಿಗೆ ಏನಾದರೂ ರಿಟರ್ನ್ ಮಾಡಿದರೆ, ಅಷ್ಟೂ ನಾವು ಲೆಸ್ ಮಾಡಿದ ಮೇಲೆ ಬಂದಿರೋದನ್ನ ಔಟ್ರ್ ಕಾಲಮ್ಗಿಟ್ಟು ಅದ್ರ ಮೇಲೆ ಡಿಪ್ರಿಸಿಯೇಷನ್ ಪರ್ಸೆಂಟೇಜ್ನ ತೆಗಿಬೇಕಾಗತ್ತೆ. ಸೊ ಇಲ್ಲಿ ಯಾವುದೂ ಇಲ್ಲ, ಓನ್ಲಿ ಇಂಟ್ರಡ್ಯೂಸ್ಡ್ 60,000 ಅಂತ ಗೊತ್ತು. ಆ್ಯಂಡ್ ದೆನ್ ಸೊ ಪ್ಯಾರಾಗ್ರಾಫಲ್ಲಿತ್ತು ಮೆಟೀರಿಯಲ್ plant costing rupees 9,000 and material costing rupees 7,200 destroyed in an accident. ಪ್ಲ್ಯಾಂಟ್ ಕಾಸ್ಟಿಂಗ್ rupees 9,000 ಅಂತ ಇದೆ. ಸೊ ಕಾಸ್ಟ್ ವ್ಯಾಲ್ಯೂನ ನಾವು ಅಲ್ಲಿ ಲೆಸ್ ಮಾಡಬೇಕು. ಡೆಸ್ಟ್ರಾಯ್ಡ್ ಇನ್ ಫೈರ್ ಆಕ್ಸಿಡೆಂಟ್, ಸೊ ಇಲ್ಲಿ ಇನ್ ಎನ್ ಆಕ್ಸಿಡೆಂಟ್ ಅಂತ ಇದೆ 9,000, ಅದನ್ನು ಒಂದು ಲೆಸ್ ಮಾಡಬೇಕು. ಆಮೇಲೆ ರಿಟರ್ನ್ ಟು ಸ್ಟೋರ್ಸ್ ಇದೆ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಇಲ್ಲೇ ಕ್ಯಾಲ್ಕುಲೇಟ್ ಮಾಡಿದ್ವಿ 12,000 ವರ್ತಿಂದು 11,000, ಬಟ್ 11,400 ಆಗಬಾರ್ದು, ಕಾಸ್ಟ್ ಪ್ರೈಸನ್ನು ತಗೊಳ್ಬೇಕು. ಸೊ ಕಾಸ್ಟ್ ಪ್ರೈಸ್ ಎಷ್ಟು ಅದರದ್ದು 12,000. ಸೊ ಕಾಸ್ಟ್ ಪ್ರೈಸ್ ಆಫ್ ದಿ ಪ್ಲ್ಯಾಂಟ್ ರಿಟರ್ನ್ 12,000. ಸೊ ಹಿಂದಿನ ಸೆಷನಲ್ಲಿ ಪ್ಲ್ಯಾಂಟ್
ಕ್ಯಾಲ್ಕುಲೇಷನ್ ನಾವು ಮಾಡ್ತಾ ಇದ್ವಲ್ಲ ಅದರಲ್ಲೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಸೊ 9,000 ಪ್ಲ್ಯಾಂಟ್ ಡಿಸ್ಟ್ರಾಯ್ಡ್, 12,000 ಕಾಸ್ಟ್ ಪ್ರೈಸ್ ಆಫ್ ಪ್ಲ್ಯಾಂಟ್ ರಿಟರ್ನ್ಡ್, ಎರಡೂ ಸೇರಿಸಿ ಟೋಟಲ್ ಮಾಡಿದ್ರೆ 21,000 ರುಪೀಸು ನಿಮಗೆ. ಸೊ ಟೋಟಲ್ ಪ್ಲ್ಯಾಂಟ್ ಇಂಟ್ರಡ್ಯೂಸ್ಡಲ್ಲಿ ಲೆಸ್ ಮಾಡಬೇಕು. 60,000 ಮೈನಸ್ 21,000, 39,000 ಟೋಟಲ್ ವ್ಯಾಲ್ಯೂ ಇರೋದು. ಅದ್ರ ಮೇಲೆ ಮತ್ತು ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ಇಲ್ಲಿ ಮಾತ್ರ ನಾವು 1 ಇಯರ್, ಸೊ 1 ಇಯರ್ ಎಂಡಿಗೆ ಮಾಡ್ತಾ ಇರೋದ್ರಿಂದ 1 ಇಯರ್ಗೆ ಎಷ್ಟು ಡಿಪ್ರಿಸಿಯೇಷನ್ ಆಗುತ್ತೆ, 10%, 39,000 ಮೇಲೆ ಅಂದರೆ 3,900. ಸೊ ಅಷ್ಟನ್ನು ಡಿಪ್ರಿಸಿಯೇಷನ್ ಲೆಸ್ ಮಾಡಿದರೆ ನಮಗೆ ಸೊ ಪ್ಲ್ಯಾಂಟೆಡ್ ಸೈಟು 35,100 ಆಗುತ್ತೆ. ಸೊ ಈ ಥರ ಎಲ್ಲ. ಸೊ ನಮ್ಗೆ ಏನಾದರೂ ಇಂಟ್ರಡ್ಯೂಸ್ ಮಾಡಿದ ಮೇಲೆ ಏನಾದರೂ ಸೇಲ್ ಆಗಿದ್ದರೆ ಅಥವಾ ಲಾಸ್ ಆಗಿದ್ದರೆ, ಅಬ್ನಾರ್ಮಲ್ ಲಾಸ್ ಆಗಿದ್ದರೆ, ರಿಟರ್ನ್ ಟು ಸ್ಟೋರ್ಸ್ ಇದ್ದರೆ, ಸೊ ಅಷ್ಟನ್ನು ಎಲ್ಲ ಲೆಸ್ ಮಾಡಿ ಅದ್ರ ಮೇಲೆ ಡಿಪ್ರಿಸಿಯೇಷನ್ ತೆಗೆದ ಮೇಲೆ ಏನು ಬರುತ್ತೆ ಅದನ್ನು ಪ್ಲ್ಯಾಂಟೆಡ್ ಸೈಟ್ ಆಗುತ್ತೆ. 35,100 ಇದು ನೋಟ್ 1. ಸೊ ಇಲ್ಲಿ ಮಾಡಿದ್ದೀವಿ 35,100. ಸೊ ನೆಕ್ಸ್ಟು ವರ್ಕ್ ಇನ್ ಪ್ರೋಗ್ರೆಸ್ ಬರ್ಕೊಳ್ಬೇಕು. ಸೊ ವರ್ಕ್ ಇನ್ ಪ್ರೋಗ್ರೆಸ್ಸು ಡೈರೆಕ್ಟಾಗಿ ಇಲ್ಲಿ ಕೊಟ್ಟಿದ್ದಾರಾ? ಇಲ್ಲಿ ಡೈರೆಕ್ಟ್ ಕೊಟ್ಟಿಲ್ಲ. ವರ್ಕ್ ಅನ್ಸರ್ಟಿಫೈಡ್ ಕೊಟ್ಟಿದ್ದಾರೆ. ವರ್ಕ್ ಡನ್ ಬಟ್ ನಾಟ್ ಸರ್ಟಿಫೈಡ್ ₹6,000 ಅನ್ನೋದು. ಸೊ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ವರ್ಕ್ ಸರ್ಟಿಫೈಡ್ ಆ್ಯಂಡ್ ದೆನ್ ವರ್ಕ್ ಅನ್ಸರ್ಟಿಫೈಡ್ ಎರಡೂ ಬರುತ್ತೆ. ವರ್ಕ್ ಅನ್ಸರ್ಟಿಫೈಡ್ ವ್ಯಾಲ್ಯೂ ಸಿಕ್ಕಿದೆ ಇಲ್ಲಿ 6,000. ವರ್ಕ್ ಸರ್ಟಿಫೈಡ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಇದೆ. ಅಡ್ವಾನ್ಸ್ ಫ್ರಮ್ ಕಾಂಟ್ರಾಕ್ಟಿ 80% ಆಫ್ ವರ್ಕ್ ಸರ್ಟಿಫೈಡ್ ಅಂತ ಇದೆ. ಸೊ ಅಂದರೆ ಕ್ಯಾಶ್ ರಿಸೀವ್ಡ್ ಈಸ್ 80%, ದಟ್ ಈಸ್ ಈಕ್ವಲ್ ಟು 4,80,000. ಸೊ ಹಿಂದೆನೂ ಮಾಡಿದ್ದೀವಿ ನಾವು ಈ ಥರದ್ದು ಪ್ರಾಬ್ಲಮ್ಸು. ವರ್ಕ್ ಸರ್ಟಿಫೈಡ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಸೊ ನೋಟ್ 2 ಅಲ್ಲಿ ಮಾಡಿದ್ದೀವಿ. ಕ್ಯಾಲ್ಕುಲೇಷನ್ ಆಫ್ ವರ್ಕ್ ಸರ್ಟಿಫೈಡ್, ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ಪರ್ಸೆಂಟೇಜ್ ಆಫ್ ಕ್ಯಾಶ್ ರಿಸೀವ್ಡ್. ಸೊ ಇಲ್ಲಿ ಕ್ಯಾಶ್ ರಿಸೀವ್ಡ್ 4,80,000, ಪರ್ಸೆಂಟೇಜ್ ಎಷ್ಟು ಅಂದರೆ 80%. ಸೊ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 6 lakhs ನಮಗೆ ವರ್ಕ್ ಸರ್ಟಿಫೈಡ್ ಆಗುತ್ತೆ. ಸೊ ಆ ವರ್ಕ್ ಸರ್ಟಿಫೈಡ್ ಟೋಟಲ್ ಏನಿದೆ ಸೊ ಅಲ್ಲಿ ಇಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ಬರ್ಕೊಳ್ಬೇಕಾಗುತ್ತೆ. ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ವರ್ಕ್ ಸರ್ಟಿಫೈಡ್ ಸೊ 6 lakhs, ವರ್ಕ್ ಅನ್ಸರ್ಟಿಫೈಡು 6,000, ಟೋಟಲ್ ನಮಗೆ 6,06,000 ನಮಗೆ ವರ್ಕ್ ಇನ್ ಪ್ರೋಗ್ರೆಸ್ ಆಗುತ್ತೆ. ಸೊ ಈ ವರ್ಕ್ ಇನ್ ಪ್ರೋಗ್ರೆಸ್ ಆದಮೇಲೆ ಸೊ ಇದನ್ನು ಟೋಟಲ್ ಮಾಡ್ಕೊಳ್ಬೇಕು ನೀವೀಗ. ಆಲ್ ಕ್ರೆಡಿಟ್ಸ್ ಏನಿದೆ ಅಲ್ಲ, ಎಲ್ಲ ಕ್ರೆಡಿಟ್ ಸೈಡಲ್ಲಿ ಬಂದಿದ್ದಷ್ಟನ್ನು ಟೋಟಲ್ ಮಾಡಿದ್ರೆ 6,77,700 ಟೋಟಲ್ ಆಯಿತು. ಸೊ ಅದಷ್ಟರಲ್ಲಿ ನೀವು ಡೆಬಿಟ್ಸ್ ಏನೇನಿತ್ತು, ಮೆಟೀರಿಯಲ್, ವೇಜಸ್, ಎಕ್ಸ್ಪೆನ್ಸಸ್, ಪ್ಲ್ಯಾಂಟ್ ಅಷ್ಟು ಟೋಟಲ್ ಮಾಡಿ ಈ ಕ್ರೆಡಿಟ್ ಟೋಟಲ್ 6,77,700 ಲೆಸ್ ಮಾಡಿದ್ರೆ 62,700 ನಮಗೆ ನೋಷನಲ್ ಪ್ರಾಫಿಟ್ ಸಿಗುತ್ತೆ. ಸಿ ಹಿಯರ್ 62,700 ನೋಷನಲ್ ಪ್ರಾಫಿಟ್ ಆಯಿತು. ಆ ನೋಷನಲ್ ಪ್ರಾಫಿಟನ್ನು ಕ್ಯಾರಿಡ್ ಡೌನ್ ಮಾಡಿ ಹಾಗೆ ಬ್ರಾಡ್ ಡೌನ್ ಮಾಡಬೇಕು. ಸೊ ಇಲ್ಲಿ ಕ್ಯಾರಿಡ್ ಡೌನ್ ಮಾಡಿ ಇದನ್ನು ಬ್ರಾಡ್ ಡೌನ್ ಮಾಡಿದ್ದೀವಿ 62,700. ಸೊ ಈ 62,700 ನೋಷನಲ್ ಪ್ರಾಫಿಟ್ನು ಪೂರ್ತಿಯಾಗಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲಿಕ್ಕಾಗಲ್ಲ. ಸೊ ಇದನ್ನು ಒಂದು ಫಾರ್ಮುಲಾ ಬೇಸಿಸ್ ಮೇಲೆ ನಾವು ಎಷ್ಟನ್ನು P&L ಅಕೌಂಟ್ಗೆ, ಎಷ್ಟನ್ನು ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಎಷ್ಟು P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋಕ್ಕೆ ಸೊ ಫಸ್ಟು ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ ಎಷ್ಟು ಅಂತ ನೋಡಬೇಕು. ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಇಂಟು 100. ವರ್ಕ್ ಸರ್ಟಿಫೈಡು ನಾವು ಕಂಡುಹಿಡಿದಿದ್ವಿ ಮೇಲೆ 6 lakh ಅಂತ. ಆ 6 lakh ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸು ಕೊಟ್ಟಿದ್ದಾರೆ ನಮಗೆ 12 lakhs ಅಂತ. ಸೊ ಇಲ್ಲಿದೆ ಫಸ್ಟ್ ಸೆಂಟೆನ್ಸಲ್ಲಿ ದ ಕಾಂಟ್ರಾಕ್ಟ್ ಪ್ರೈಸ್ ವಾಸ್ ₹12 lakhs. ಸೊ ಇದನ್ನು ಹಾಕ್ಕೊಂಡ್ರೆ ಇಂಟು 100 ಮಾಡಿದ್ರೆ ನಮಗೆ ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ ಸಿಗುತ್ತೆ. ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ ಇಲ್ಲಿ 50% ಇದೆ. ಸೊ 50% ಇದ್ದಾಗ ಸೊ ಅದಕ್ಕೆ ನಾವು ಈ ಫಾರ್ಮುಲಾನ ನೋಷನಲ್ ಪ್ರಾಫಿಟ್ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್ನ ಹಾಕ್ಕೊಂಡು ಮಾಡಬೇಕು. ಸೊ ಇಲ್ಲಿ 62,700 ನಮಗೆ ನೋಷನಲ್ ಪ್ರಾಫಿಟ್ ಬಂದಿತ್ತು. ಇಲ್ಲಿ ನೋಷನಲ್ ಪ್ರಾಫಿಟ್ 62,000 ಬ್ರಾಡ್ ಡೌನ್ ಮಾಡಿದ್ದೀವಲ್ಲ 62,700. ಸೊ ಇಂಟು 2/3 ಇಂಟು 80/100 ಮಾಡಿದರೆ 33,440. ಸೊ ಪ್ರಾಫಿಟ್ ಟು P&L ಅಕೌಂಟು 33,440 ಆಯಿತು. ಸೊ ನಮಗೆ ಬ್ಯಾಲೆನ್ಸ್ ಅದನ್ನು ಹಾಕಿದಾಗ ಬ್ಯಾಲೆನ್ಸ್ ಬಂದಿದ್ದನ್ನು ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನೋಟ್ 3ಅಲ್ಲಿ 33,440 ರಿಸರ್ವ್ ನಮಗೆ ಬ್ಯಾಲೆನ್ಸ್ ಮಾಡಿದರೆ 29,260 ಸಿಕ್ತು. ಸೊ 29,260 ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ವಿ. ಸೊ ಇದಿಷ್ಟು ಕಾಂಟ್ರಾಕ್ಟ್ ಅಕೌಂಟ್ ಆಯಿತು. ಸೊ ನೆಕ್ಸ್ಟು ಬ್ಯಾಲೆನ್ಸ್ ಶೀಟನ್ನು ತಯಾರು ಮಾಡೋಣ. ಸೊ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ಇಲ್ಲಿ ನೋಡಿ, ಇದರಲ್ಲಿ ಈ ಟ್ರಯಲ್ ಬ್ಯಾಲೆನ್ಸಲ್ಲಿ ಶೇರ್ ಕ್ಯಾಪಿಟಲ್ ಇದೆ, ಕ್ರೆಡಿಟಾರ್ಸ್ ಇದೆ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇದೆ, ಕ್ಯಾಶ್ ಇದೆ. ಸೊ ಇವೆಲ್ಲನೂ ಇಡೀ ಕಾಂಟ್ರಾಕ್ಟರ್ದು ಏನೇನು ಅಸೆಟ್ಸ್ ಇದೆ ಅದೆಲ್ಲ ಡೀಟೇಲ್ಸ್ ಇದೆ. ಸೊ ಅದಷ್ಟನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ನಾವು ಹಾಕ್ಕೊಳ್ಬೇಕಾಗತ್ತೆ. ಸೊ ಶೇರ್ ಕ್ಯಾಪಿಟಲ್ ಅಂದ ತಕ್ಷಣವೇ ಲೈಬಿಲಿಟಿ ಸೈಡಲ್ಲಿ
ಕ್ರೆಡಿಟಾರ್ಸೂ ಲೈಬಿಲಿಟಿ ಸೈಡಲ್ಲಿ 2,40,000 ಶೇರ್ ಕ್ಯಾಪಿಟಲ್, ಕ್ರೆಡಿಟಾರ್ಸ್ 24,000. ಆ್ಯಂಡ್ ದೆನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಇಲ್ಲಿ ನೋಡಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಹಳೆ ಬ್ಯಾಲೆನ್ಸ್ ಇಲ್ಲ ಯಾವುದೂ. ಇಲ್ಲಿ ನೋಡಿ ಬರೀ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಕ್ಯಾಶು ಇವೆರಡು ಅಸೆಟ್ ಸೈಡಲ್ಲಿ ಬರುತ್ತೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ನಮಗೆ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ವಲ್ಲ 33,440, ಅದನ್ನು ಲೈಬಿಲಿಟಿ ಸೈಡಲ್ಲಿ ಹಾಕಬೇಕು. ಸೊ ಲೈಬಿಲಿಟಿ ಸೈಡಲ್ಲಿ ಹಾಕಿದ ಮೇಲೆ ನಾವಿಲ್ಲಿ ಅಬ್ನಾರ್ಮಲ್ ಲಾಸ್ ಏನಾಗಿತ್ತಲ್ಲ, ಸೊ ಅಬ್ನಾರ್ಮಲ್ ಲಾಸ್ ಡ್ಯೂ ಟು ಆಕ್ಸಿಡೆಂಟ್ ಅಂತ ಇತ್ತು 16,200. ಯಾವುದು ಅಂದರೆ ಇಲ್ಲಿ ನೋಡಿ 16,200 ಪ್ಲ್ಯಾಂಟ್ ಮತ್ತು ಮೆಟೀರಿಯಲ್ ಅಬ್ನಾರ್ಮಲ್ ಲಾಸ್ ಆಗಿದ್ದನ್ನು. ಸೊ ಇದು ಲಾಸ್ ಜನರಲ್ ಲಾಸ್ ಆಗಿರೋದ್ರಿಂದ ಇದನ್ನು ಜನರಲ್ P&L ಅಕೌಂಟಲ್ಲಿ ಲೆಸ್ ಮಾಡಬೇಕಾಗತ್ತೆ. ಲಾಸನ್ನು ನಾವು ಹಾಗೆ ಬಿಡಲಿಕ್ಕಾಗಲ್ಲ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಲೆಸ್ ಮಾಡಬೇಕು, ಬಟ್ ಕಾಂಟ್ರಾಕ್ಟಲ್ಲಿ ತೋರಿಸಬಾರ್ದಷ್ಟೇ. ಸೊ ಇದರಲ್ಲಿ 16,200 ಲಾಸನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಲೆಸ್ ಮಾಡಬೇಕು. 33,440 ಲೆಸ್ ಅಬ್ನಾರ್ಮಲ್ ಲಾಸ್ 16,200, 17,240. ಸೊ ನೆಕ್ಸ್ಟ್ ಅಸೆಟ್ ಸೈಡಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇತ್ತು 1,02,000 ಅವ್ರದ್ದು ಕಂಪನಿದು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಕ್ಯಾಶು 27,000 ಇತ್ತು. ಅಷ್ಟನ್ನು ಹಾಕ್ಕೊಂಡು ಈ ಕಾಂಟ್ರಾಕ್ಟಿಗೆ ಸಂಬಂಧಪಟ್ಟಿದ್ದು ಏನೇನಿತ್ತು, ಈ ಕಾಂಟ್ರಾಕ್ಟಿಗೆ ಸಂಬಂಧಪಟ್ಟಂಗೆ ನಮಗೆ ಏನೇನಿರುತ್ತೆ ಅಂದರೆ ಮಟೀರಿಯಲ್ ಮತ್ತು ಪ್ಲ್ಯಾಂಟ್ ರಿಟರ್ನ್ ಟು ಸ್ಟೋರ್ ಇದ್ದರೆ ಅದು, ಆ್ಯಂಡ್ ದೆನ್ ಮೆಟೀರಿಯಲ್ ಆ್ಯಂಡ್ ಪ್ಲ್ಯಾಂಟ್ ಅಟ್ ಸೈಟ್ ಇದ್ದರೆ ಅದು. ಸೊ ಅವೆರಡು ಇರುತ್ತೆ. ಸೊ ಇಲ್ಲಿ ಪ್ಲ್ಯಾಂಟ್ ಅಟ್ ಸೈಟು ನಮಗೆ 35,100 ನಮಗೆ ಇಲ್ಲಿತ್ತು. 35,000 ಪ್ಲ್ಯಾಂಟ್ ಅಟ್ ಸೈಟು 35,100 ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಅದು. ಮಟೀರಿಯಲ್ ಅಟ್ ಸೈಟು 9,000. ಪ್ಲ್ಯಾಂಟ್ ರಿಟರ್ನ್ ಟು ಸ್ಟೋರ್ಸು ಸಹ ಸ್ಟೋರ್ ಅನ್ನೋದು ಇವಂದೇ ಕಾಂಟ್ರಾಕ್ಟರ್ದೇ ಒಂದು ಭಾಗ ಆದ್ದರಿಂದ, ಒಂದು ಅಸೆಟ್ ಆದ್ದರಿಂದ ಅದರಲ್ಲಿ ಇರುತ್ತೆ. ಸೊ ಅದಕ್ಕೆ ಅಸೆಟನ್ನು ನಾವು ತೋರಿಸ್ಬೇಕಾಗುತ್ತೆ 11,400. ಅದೇ ಪ್ಲ್ಯಾಂಟ್ ರಿಟರ್ನ್ ಟು ಸಪ್ಲೈಯರ್ ಆದರೆ ತೋರಿಸ್ಲಿಕ್ಕೆ ಬರಲ್ಲ, ಸಪ್ಲೈಯರ್ಗೆ ವಾಪಸ್ ಹೋಗಿರುತ್ತೆ, ನಮ್ಮಲ್ಲಿರಲ್ಲ. ಸೊ ಇದು ಪ್ಲ್ಯಾಂಟ್ ರಿಟರ್ನ್ ಟು ಸ್ಟೋರ್ ಅಂದರೆ ಸ್ಟೋರ್ ಬಿಲಾಂಗ್ಸ್ ಟು ದ ಕಾಂಟ್ರಾಕ್ಟರ್. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಇಲ್ಲಿ ಅಸೆಟ್ ಸೈಡಲ್ಲಿ ಅದನ್ನು ಸಹ ತೋರಿಸ್ಬೇಕಾಗತ್ತೆ. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ವರ್ಕ್ ಸರ್ಟಿಫೈಡ್ ಪ್ಲ್ಯಾಂಟ್ ಅಟ್ ಸೈಟ್ 35,100, ಪ್ಲ್ಯಾಂಟ್ ಅಟ್ ಸ್ಟೋರ್ಸ್ 11,400 ರಿಟರ್ನ್ ಮಾಡಿದ್ದು ಈ ಸ್ಟೋರಲ್ಲಿ ಇದ್ದಿದ್ದು. ಮಟೀರಿಯಲ್ಸ್ ಅಟ್ ಸೈಟ್ 9,000. ಸೊ ಇದಿಷ್ಟ ಆದಮೇಲೆ ವರ್ಕ್ ಇನ್ ಪ್ರೋಗ್ರೆಸ್ನ ತೋರಿಸ್ಬೇಕು. ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹೇಳಿದಾಗ ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್ ಎರಡೂ ಟೋಟಲ್ ಮಾಡಬೇಕು. 6 lakh ವರ್ಕ್ ಸರ್ಟಿಫೈಡ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ಅನ್ಸರ್ಟಿಫೈಡ್ ಕೊಟ್ಟಿದ್ರು 6,000, ಟೋಟಲ್ಲು 6,06,000 ಆಯಿತು. ಅದರಲ್ಲಿ ಕ್ಯಾಶ್ ರಿಸೀವ್ಡ್ ಎಷ್ಟು ಕೊಟ್ಟಿದ್ರು ನಮಗೆ ಆ ಟ್ರಯಲ್ ಬ್ಯಾಲೆನ್ಸಲ್ಲಿ 4,80,000 ಅಂತ. ಸೊ ಫಸ್ಟ್ ಸ್ಲೈಡಲ್ಲಿತ್ತು. ಕ್ಯಾಶ್ ಅಡ್ವಾನ್ಸ್ ಫ್ರಮ್ ಕಾಂಟ್ರಾಕ್ಟಿ ಅಂದರೆ ಕ್ಯಾಶ್ ರಿಸೀವ್ಡ್ ಫ್ರಮ್ ದ ಕಾಂಟ್ರಾಕ್ಟಿ 4,80,000. ಸೊ ಕ್ಯಾಶ್ ರಿಸೀವ್ಡ್ನ ಲೆಸ್ ಮಾಡಿ ಬಂದಿದ್ದ ಬ್ಯಾಲೆನ್ಸಲ್ಲಿ ರಿಸರ್ವ್ ಏನು ಬಂದಿತ್ತಲ್ಲ, ರಿಸರ್ವ್ ನಾವೆಲ್ಲಿ P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಉಳಿದಿದ ಮೇಲೆ ರಿಸರ್ವ್ ಸಿಕ್ಕಿತ್ತಲ್ಲ, ಈ 29,260ನ ಆ ಅಮೌಂಟಲ್ಲಿ ಲೆಸ್ ಮಾಡಬೇಕು. ಲೆಸ್ ಮಾಡಿ ಬಂದಿದ್ದನ್ನು ಔಟರ್ ಕಾಲಮ್ಗೆ ಇಡಬೇಕು. ಸೊ ನೀವು ಟೋಟಲ್ ಮಾಡಿದರೆ ನಿಮ್ಮದು ಬ್ಯಾಲೆನ್ಸ್ ಶೀಟು ಟ್ಯಾಲಿ ಆಗುತ್ತೆ ಎಲ್ಲ. ಯಾಕಂದರೆ ಎಲ್ಲ ಅಸೆಟ್ಸ್ ಏನು ಕೊಟ್ಟಿದ್ರು, ಲೈಬಿಲಿಟೀಸ್ ಏನು ಕೊಟ್ಟಿದ್ರು ಅದಷ್ಟು ಹಾಕ್ಬಿಟ್ಟು ನಾವು ಈ ಕಾಂಟ್ರಾಕ್ಟಿಗೆ ಸಂಬಂಧಪಟ್ಟಿದ್ದನ್ನು ಲೈಬಿಲಿಟೀಸು ಅಸೆಟ್ಸ್ನು ಕರೆಕ್ಟಾಗಿ ಹಾಕಿರೋದ್ರಿಂದ ನಮ್ಮ ಬ್ಯಾಲೆನ್ಸ್ ಶೀಟು ಟ್ಯಾಲಿ ಆಗುತ್ತೆ. ಈ ಒಂದು ಪ್ರಾಬ್ಲಮಲ್ಲಿ ಮಾತ್ರ ನಾವು ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಂಗೆ ಸೊ ಎಲ್ಲ ಅಸೆಟ್ಸ್ ಲೈಬಿಲಿಟೀಸ್ ಕೊಟ್ಟಿದ್ರು ಟ್ಯಾಲಿ ಆಗಿತ್ತು. ಹಿಂದಿನ ಸೆಷನ್ಸಲ್ಲೆಲ್ಲ ಬರೀ ಈ ಕಾಂಟ್ರಾಕ್ಟಿಗೆ ಸಂಬಂಧಪಟ್ಟಿದ್ದು ಮಾತ್ರ ಇನ್ಫಾರ್ಮೇಷನ್ನ ಎಂಟ್ರಿ ಮಾಡ್ತಾಯಿದ್ವಿ. ಸೊ ನಾವಲ್ಲಿ ಬ್ಯಾಲೆನ್ಸನ್ನು ಟೋಟಲ್ ಮಾಡ್ತಾನೂ ಇರಲಿಲ್ಲ, ಯಾಕಂದರೆ ಪೂರ್ತಿ ಇನ್ಫಾರ್ಮೇಷನ್ ಇರ್ತಾ ಇರಲಿಲ್ಲ. ಈ ಪ್ರಾಬ್ಲಮಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇದ್ದಿದ್ದರಿಂದ ಟೋಟಲ್ ಮಾಡಿದ್ವಿ. ಸೊ ಟೋಟಲ್ಲು ನಿಮಗೆ ಟ್ಯಾಲಿ ಆಗುತ್ತೆ 2,81,240 ಆಗುತ್ತೆ. ಓಕೆ, ಥ್ಯಾಂಕ್ ಯು.